ಏನಾಯ್ತು ಬಂಗಾರ ಅಂತ ಕೇಳ್ತಾನೆ ಸುಮಿತ್. ಹಾಲ್ನಲ್ಲಿ ಆ ಕಾವೇರಿ ಆಂಟಿ ಅಂತ ಆರೋಹಿ ಹೇಳ್ತಿದ್ದಂತೆ ಸುಮಿತ್ ಕಣ್ಣುಗಳು ಕೋಪದಿಂದ ಕೆಂಪಾಗುತ್ತವೆ. ಸುಮಿತ್ ಕಡೆ ನೋಡಿ ಆರೋಹಿ ಸುಮ್ಮನಾಗ್ತಾಳೆ. ನಮ್ಮ ಮಿತಿಗಿಂತ ಮೀರಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ಆಲೋಚಿಸಬಾರ್ದು, ಗಾಟ್ ಇಟ್ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮಿತ್. ಸರಿ. ಅಷ್ಟರಲ್ಲೇ ಆರೋಹಿ ಫೋನ್ ರಿಂಗ್ ಆಗುತ್ತೆ. ಅದರಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ ನೋಡಿ ಸುಮಿತ್ ಕಡೆ ನೋಡ್ತಾಳೆ. ಎಸ್ಗೆ ಅಂತ ಇರೋದ್ರಿಂದ ಆರೋಹಿ ಫೋನ್ ಎತ್ತಬೇಕು ಅಂದ್ಕೊಳ್ಳೋ ಅಷ್ಟರಲ್ಲೇ ಸುಮಿತ್ ಅವಳ ಕೈಯಿಂದ ಫೋನ್ ಕಸಿದ್ಕೊಂಡು ರಿಸೀವ್ ಮಾಡಿ ಸ್ಪೀಕರ್ನಲ್ಲಿ ಹಾಕ್ತಾನೆ. ಹಲೋ ಬಾವಾ ಅಂತ ಎಳೆಯುತ್ತಾ ವ್ಯಂಗ್ಯವಾಗಿ ಹೇಳ್ತಾನೆ ಸುಮಿತ್. ಏಯ್ ಯಾವನೋ ನಿನಗೆ ಬಾವಾ, ಆದರೂ ನೀನು ಫೋನ್ ಎತ್ತಿದ್ದು ಹೇಗೆ? ಆರೋಹಿ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ ಶೇಖರ್. ಆರೋಹಿ ಕಡೆ ನೋಡ್ತಾ, ನನ್ನ ಹೆಂಡತಿ ನನ್ನ ಹತ್ರ ಇದ್ದಾಳೆ. ಸುಮಿತ್, ಆರೋಹಿಗೆ ಫೋನ್ ಕೊಡು. ಓಹೋ, ಸುಮಿತ್ ಚಕ್ರವರ್ತಿನ? ಕಿಂಗಿಂದ ಡೈರೆಕ್ಟ್ ಸುಮಿತ್ಗೆ ಬಂದಿದೆಯಾ? ವಾಹ್, ಎಂಥ ಪ್ರಗತಿ ಭಾವ. ಸುಮಿತ್ ಮಾತುಗಳಿಗೆ ಆಘಾತಗೊಂಡು ಅವನ ಕಡೆ ನೋಡ್ತಿರ್ತಾಳೆ ಆರೋಹಿ. ಸುಮಿತ್ ಬೂಟಾಟಿಕೆ ಮತ್ತು ಬಿಟ್ಟು ಆರೋಹಿಗೆ ಫೋನ್ ಕೊಡು. ಕ್ಷಮಿಸು, ನನಗೆ ಆ ಮೂಡಿಲ್ಲ, ಸರಿನಾ? ಆರೋಹಿ ಕೂದಲನ್ನು ಅವಳ ಕಿವಿ ಹಿಂದೆ ಸರಿಸ್ತಾ, ಈಗ ನಿಮ್ಮ ಫೋನ್ ಆರೋಹಿ ಕೊಟ್ಟು ನೀವು ಮಾತಾಡ್ತಿದ್ರೆ ಕೇಳುವಷ್ಟು ಮೂಡ್ ನನಗಿಲ್ಲ, ಹಾಗಾಗಿ ಬಾಯ್ ಬಾವಾ ಅಂತ ಫೋನ್ ಕಟ್ ಮಾಡಿ ಮೊಬೈಲನ್ನು ಬೆಡ್ ಮೇಲೆ ಎಸಿತಾನೆ. ಅವನ ಕಡೆ ನೋಡ್ತಾ, ಸುಮಿತ್, ನಾನು ಮಾತಾಡಬೇಕು ಅಂದ್ಕೊಂಡಿದ್ದೆ. ಯಾಕೆ? ಯಾಕೆ ಅಂದರೆ ಸುಮಿತ್, ನಿನ್ನೆ ಅವರು ಕೂಡ ಅಲ್ಲೇ ಆಸ್ಪತ್ರೆಯಲ್ಲಿದ್ದರು ಮತ್ತು ನರ್ಸ್ ಹೇಳಿದ್ರು ನನಗೆ ರಕ್ತ ಕೂಡ ಅವರೇ ನೀಡಿದ್ದಾರೆ ಅಂತ. ಒಂದು ಸಾರಿ ಮಾತಾಡ್ತೀನಿ ಪ್ಲೀಸ್ ಅಂತ ಸುಮಿತ್ ಕಡೆ ನೋಡ್ತಾಳೆ. ತಕ್ಷಣ ಅವಳ ಕೂದಲನ್ನು ಮುಷ್ಟಿಯಲ್ಲಿ ಹಿಡಿದು ಬಿಗಿತಾನೆ ಸುಮಿತ್. ಸುಮಿತ್, ಏನು ಮಾಡ್ತಿದ್ಯಾ ನೀನು? ನಿನಗೆ ಗೊತ್ತು ತಾನೇ ಬಂಗಾರ, ಅವನು ಅಂದರೆ ನನಗೆ ನಿಜಕ್ಕೂ ಇಷ್ಟ ಇಲ್ಲ. ಅದು ಗೊತ್ತಿದ್ದು ನೀನು ಅವನ ಜೊತೆ ಮಾತಾಡಬೇಕು ಅಂದ್ಕೊಳ್ತಿದ್ಯಾ ಅಂತ ಇನ್ನೂ ಗಟ್ಟಿಯಾಗಿ ಹಿಡಿತಾನೆ. ಆರೋಹಿಗೆ ತುಂಬ ನೋವನ್ನಿಸಿ ಗಟ್ಟಿಯಾಗಿ ಕಣ್ಮುಚ್ಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಕಣ್ತೆರೆದು, ಸುಮಿತ್, ನೀನು ನನಗೆ ನೋವು ಕೊಡ್ತಿದ್ಯಾ ಅಂತಿರೋ ಆರೋಹಿ ಕಣ್ಣಿನಿಂದ ಕಣ್ಣೀರು ಬರುತ್ತೆ. ಅದನ್ನು ನೋಡಿದ ಸುಮಿತ್ ತನ್ನ ಹಿಡಿತವನ್ನು ಸಡಿಲಗೊಳಿಸ್ತಾನೆ, ಆದರೆ ಕೈ ಮಾತ್ರ ತೆಗೆಯೋದಿಲ್ಲ. ತುಂಬಿದ ಕಣ್ಣುಗಳಿಂದ ಸುಮಿತ್ ಕಡೆ ನೋಡ್ತಾ, ಅವರಿಗೂ ನನಗೂ ಒಂದು ಸಂಬಂಧ ಇದೆ. ನೀನು ಎಷ್ಟೇ ಹೇಳಿದರೂ ನಾನು ಅವರ ಮೇಲೆ ಕೋಪದಿಂದ ಇರಬಹುದು, ಆದರೆ ದ್ವೇಷ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆರೋಹಿ ಹೇಳಿದ ತಕ್ಷಣ ಗುರಾಯಿಸಿ ಅವಳ ಕಡೆ ನೋಡ್ತಾನೆ ಸುಮಿತ್. ನೀನು ಆ ಎಸ್ಕೆ ಜೊತೆ ಸಂಬಂಧ ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ಯಾ? ಗೊತ್ತಿಲ್ಲ, ಆದರೆ ಅವನ ಜೊತೆ ನನಗೆ ರಕ್ತ ಸಂಬಂಧ ಇದೆ, ಅದು ಮಾತ್ರ ಗೊತ್ತು. ಮತ್ತು ನಾನು ಪ್ರತಿ ಬಾರಿಯೂ ನನ್ನ ರಕ್ತ ಸಂಬಂಧ ಇರೋರನ್ನೆಲ್ಲ ಪಕ್ಕಕ್ಕಿಟ್ಟು ನಿನಗೆ ಮಾತ್ರ ಬೆಂಬಲ ನೀಡಿದ್ದೀನಿ ಅಂತಾಳ ಆರೋಹಿ. ಅವಳ ತಲೆಗೆ ತನ್ನ ತಲೆಯನ್ನು ಆನಿಸಿ, ನೀನು ನನಗೋಸ್ಕರ ಎಲ್ಲರನ್ನ ಪಕ್ಕಕ್ಕಿಡಬೇಕು ಬಂಗಾರ, ಯಾಕಂದರೆ ನೀನು ನನ್ನವಳು. ನನಗೆ ಗೊತ್ತು ನಾನು ಕೇವಲ ನಿನಗೆ ಮಾತ್ರ ಸೇರಿದವಳು ಅಂತ, ಆದರೆ ನೀನು ನನ್ನ ಭಾವನೆಗಳನ್ನ ಮಾತ್ರ ನಿಜಕ್ಕೂ ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾರ ಬಗ್ಗೆ ಹೇಗೆ ಭಾವನೆ ಹೊಂದಿದ್ದೀನೋ ಅದು ನನ್ನ ನಿಯಂತ್ರಣದಲ್ಲೇ ಇರುತ್ತೆ ಅಂತ ಆರೋಹಿ ಹೇಳಿದ ತಕ್ಷಣ ಗಟ್ಟಿಯಾಗಿ ಮುಷ್ಟಿ ಹಿಡಿತಾನೆ ಸುಮಿತ್. ಅಷ್ಟರಲ್ಲೇ ಸುಮಿತ್ ನೋಟ ಅವಳ ಹೊಟ್ಟೆ ಗಾಯದ ಕಡೆ ಹೋಗುತ್ತೆ. ಅವಳಿಂದ ದೂರ ಸರಿದು ಎದುರು ನಿಂತು, ನೀನು ಅರ್ಥ ಮಾಡ್ಕೊಳ್ಬೇಕು ಬಂಗಾರ, ಪ್ರತಿಯೊಂದು ವಿಷಯದಲ್ಲೂ ನೀನು ನನ್ನವಳು, ನಿನ್ನೆಲ್ಲ ಭಾವನೆಗಳು ನನ್ನ ನಿಯಂತ್ರಣದಲ್ಲಿರಬೇಕು ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾನೆ ಸುಮಿತ್. ಅವನು ಹೋದ ಕಡೆ ನೋಡುತ್ತಲೇ ತಲೆ ಹಿಡ್ಕೊಂಡು, ಈಗ ನಾನು ಏನು ಮಾಡಲಿ? ನಾಳೆ ಒಂದು ವೇಳೆ ನನಗೆ ಮತ್ತು ನಮ್ಮ ಅಣ್ಣನಿಗೆ ಮಧ್ಯೆ ಎಲ್ಲ ಸರಿಯಾದರೆ ಆಗ ನಾನು ಇವೆಲ್ಲವನ್ನ ಹೇಗೆ ನಿಭಾಯಿಸಬೇಕು? ಓ ದೇವ್ರೇ, ನನ್ನ ಜೀವನ ಯಾಕಿಷ್ಟು ಕಾಂಪ್ಲಿಕೇಟೆಡ್ ಅಂತ ಆಲೋಚಿಸ್ತಾ ಬೆಡ್ ಮೇಲೆ ವಾಲ್ಕೊಳ್ತಾಳ ಆರೋಹಿ. ಶಾಲೆಯ ಹತ್ರ ಕಾರ್ ಪಾರ್ಕ್ ಮಾಡಿ ಪ್ರಿನ್ಸಿಪಲ್ ಆಫೀಸ್ ಕಡೆ ಹೋಗ್ತಾನೆ ಕಬೀರ್. ಆಗಲೇ ಅಲ್ಲಿ ಒಬ್ಬ ಹುಡುಗಿ ಮತ್ತು ಒಂದು ಮಗು ಕೂತಿರೋದನ್ನು ನೋಡಿ ಹೊರಗೆ ನಿಂತು ಬಿಡ್ತಾನೆ. ಹೊರಗೆ ನಿಂತ ಕಬೀರ್ನನ್ನು ನೋಡಿ, ಹೇ ಕಬೀರ್, ಇಷ್ಟು ದಿನಗಳ ನಂತರ ಕಾಣಿಸ್ತಿದ್ಯಾ ಬಾ ಅಂತ ಕರೀತಾರೆ ಪ್ರಿನ್ಸಿಪಲ್ ಅವರು. ಹೌದು, ನಿಮ್ಮನ್ನು ಒಂದು ಬಾರಿ ಭೇಟಿಯಾಗಬೇಕು ಅಂದ್ಕೊಂಡಿದ್ದೆ ಅಂತ ಒಳಗಡೆ ಬರ್ತಾ ಹೇಳ್ತಾನೆ ಕಬೀರ್. ಕಬೀರ್ ಧ್ವನಿ ಕೇಳಿ ಆ ಮಗು ತಿರುಗಿ ಅವನ ಕಡೆ ನೋಡುತ್ತೆ. ಕಬೀರ್ ಆ ಮಗುವಿನ ಕಡೆ ನೋಡಿ, ನಂದು ಅಂತ ಮೆಲ್ಲಗಂತಾನೆ. ನಂದು ನಗ್ತಾ, ಅಂಕಲ್ ನೀವಿಲ್ಲಿ ಅಂತ ಕೇಳ್ತಾಳೆ. ಮೆಲ್ಲಗೆ ನಕ್ಕು ಪ್ರಿನ್ಸಿಪಲ್ ಕಡೆ ನೋಡ್ತಾನೆ ಕಬೀರ್. ಈ ಮಗು ನಿನಗೆ ಮೊದಲೇ ಗೊತ್ತಾ? ತುಂಬ ಒಳ್ಳೆಯದು. ಇವತ್ತೇ ನಂದಿನಿ ಇಲ್ಲಿ ಅಡ್ಮಿಷನ್ ಪಡೆದ್ಲು ಮತ್ತು ಇವಳ ತಾಯಿ ಪ್ರೀತಿ ಅಂತ ಪ್ರಿನ್ಸಿಪಲ್ ಅವರು ಹೇಳಿದ ಕೂಡಲೇ ಪ್ರೀತಿ ಕಡೆ ನೋಡ್ತಾನೆ ಕಬೀರ್. ಆಗಲೇ ಪ್ರೀತಿ ಕಬೀರ್ ಧ್ವನಿಗೆ ಹಾಗೆ ಸ್ತಬ್ಧಳಾಗಿ ಹೋಗಿರ್ತಾಳೆ. ಕಬೀರ್ ಮತ್ತು ಪ್ರೀತಿ ಒಬ್ರಿಗೊಬ್ರು ನೋಡ್ತಿರ್ತಾರೆ. ಕಬೀರ್ ಕಣ್ಣುಗಳಲ್ಲಿ ಅಪರಾಧ ಪ್ರಜ್ಞೆ ಇರುತ್ತೆ ಮತ್ತು ಪ್ರೀತಿಯ ಕಣ್ಣುಗಳಲ್ಲಿ ನೂರಾರು ಪ್ರಶ್ನೆಗಳು. ಅಷ್ಟರಲ್ಲಿ ಪ್ರೀತಿ ಕೈ ಹಿಡಿದು, ಅಮ್ಮ, ನಾನು ಹೇಳಿದ್ನಲ್ಲ ನನಗೊಬ್ಬ ಅಂಕಲ್ ಪಾರ್ಕ್ನಲ್ಲಿ ಸಿಕ್ಕಿದ್ರು ಅಂತ, ಆ ಅಂಕಲ್ ಇವರೇ ಅಂತ ಹೇಳಿದ ಮಾತಿಗೆ ಕಬೀರ್ ಎದೆ ಬಡಿತ ಜೋರಾಗುತ್ತೆ.
ಕಣ್ರೆಪ್ಪೆ ಬಡಿಯದೆ ನಂದು ಕಡೆ ನೋಡ್ತಾನೆ ಕಬೀರ್. ನಿನ್ನೆ ನಾನು ಭೇಟಿಯಾದ ನಂದು, ಕೆಲವು ನಿಮಿಷದಲ್ಲಿ ನನ್ನ ಹೃದಯ ಹತ್ತಿರವಾದ ನಂದು ನನ್ನ ಮಗಳ ಅಂತ ಆಲೋಚಿಸಿದ ತಕ್ಷಣ ಕಾಲು ಕೆಳಗಿನ ಭೂಮಿ ಕುಸಿದಂತಾಗತ್ತೆ ಕಬೀರ್ಗೆ. ಸರ್, ಅಡ್ಮಿಷನ್ ಮುಗೀತಾ ಅಂತ ಕೇಳ್ತಾಳೆ ಪ್ರೀತಿ. ಆಯಿತು ಅಂತ ಪ್ರಿನ್ಸಿಪಲ್ ಹೇಳಿದ ಕೂಡಲೇ ನಾಳೆ ನಾನು ನಂದುವನ ಶಾಲೆ ಕರ್ಕೊಂಡು ಬರ್ತೀನಿ, ಈಗ ನಾವು ಹೊರಡಬೇಕು ಅಂತ ಪ್ರಿನ್ಸಿಪಲ್ ಅವ್ರಿಗೆ ಹೇಳಿ ನಂದುವನ ಕರ್ಕೊಂಡು ಅಲ್ಲಿಂದ ಹೋಗ್ತಿದ್ರೆ ಕಬೀರ್ ಕೈ ಹಿಡಿತಾಳೆ ನಂದು. ಕಬೀರ್ ಮತ್ತು ಪ್ರೀತಿ ಇಬ್ಬರು ಕೂಡ ನಂದು ಕಡೆ ನೋಡಿ ಒಬ್ರಿಗೊಬ್ರು ನೋಡ್ಕೊಳ್ತಾರೆ. ಅವರಿಬ್ಬರ ಮಧ್ಯೆ ನಂದು ನಿಂತಿರ್ತಾಳೆ. ಕಬೀರ್ ಮೊಣಕಾಲೂರಿ ಕೂತು, ಏನಾಯ್ತು ಬಂಗಾರ ಅಂತ ನಡುಗೋ ಧ್ವನಿಯಲ್ಲಿ ಕೇಳ್ತಾನೆ. ನೀವು ಪ್ರತಿದಿನ ಶಾಲೆಗೆ ಬಂದು ನನ್ನ ಜೊತೆ ಆಟ ಆಡ್ತೀರಲ್ವೇ ಅಂತ ಕೇಳ್ತಾಳೆ ನಂದು. ಖಂಡಿತ ಬಂಗಾರ ಅಂತ ನಂದುವನ್ನು ಅಪ್ಕೊಳ್ಬೇಕು ಅಂದ್ಕೊಂಡ ಕಬೀರ್ನಿಂದ ನಂದುವಿನ ಕೈ ಹಿಡಿದು ತನ್ನ ಕಡೆ ಎಳಿತಾಳೆ ಪ್ರೀತಿ. ತಲೆ ಎತ್ತಿ ಪ್ರೀತಿ ಕಡೆ ನೋಡ್ತಾನೆ. ಪ್ರೀತಿ ಕಬೀರ್ ಕಡೆ ಗುರಾಯಿಸಿ ನೋಡ್ತಾ, ಬಂಗಾರ ನಮ್ಗೆ ತಡ ಆಗ್ತಿದೆ, ನಾವಿವತ್ತು ಶಾಪಿಂಗ್ ಕೂಡ ಹೋಗಬೇಕು ಅಂತ ನಂದುವನ ಎತ್ಕೊಂಡಲ್ಲಿಂದ ಹೊರಟು ಹೋಗ್ತಾಳೆ ಪ್ರೀತಿ. ಅವರಿಬ್ಬರು ಹೋದ ಕಡೆ ನೋಡ್ತಾ ಅಲ್ಲೇ ಕುರ್ಚಿಯಲ್ಲಿ ಕೂತು ಕಣ್ಮುಚ್ಚಿ ಹಿಂದಕ್ಕೆ ವಾಲ್ಕೊಳ್ತಾನೆ ಕಬೀರ್. ಸ್ವತ್ತ ತನ್ನ ತಂಗಿ ಕಡೆ ನೋಡ್ತಿದ್ದಂಥ ಕಬೀರ್ ಫೋನ್ ರಿಂಗ್ ಆದಾಗ ಫೋನ್ ಎತ್ತಾನೆ. ಹಲೋ ಕಬೀರ್, ಪ್ರೀತಿನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದೀವಿ, ಅವಳಿಗೆ ನೀರಿನ ಚೀಲ ಓಡ್ತಿದೆ, ವಾಟರ್ ಬ್ರೇಕ್ ಆಗಿದೆ, ಈಗಲೇ ಆಪ್ರೇಷನ್ ಮಾಡಿ ಮಗುವನ್ನ ಹೊರಗೆ ತೆಗಿಬೇಕಂತಿದ್ದಾರೆ, ನೀನು ಬೇಗ ಬಾ ಅಂತ ಫೋನ್ ಕಟ್ ಮಾಡ್ತಾರೆ ಗಾಯತ್ರಿ ಅವರು. ಡಾಕ್ಟರ್ ಶ್ಯಾಮಲಾ ಕಬೀರ್ ಕಡೆ ನೋಡ್ತಾ, ನೀನು ಹೋಗು, ನಾನು ಇಲ್ಲೇ ಇರ್ತೀನಿ ಅಂತಾರೆ. ಪ್ರೀತಿ ಕೂಡ ಅದೇ ಇದ್ದಿದ್ದರಿಂದ ಹೆರಿಗೆ ವಾರ್ಡ್ಗೆ ಹೋಗ್ತಾನೆ ಕಬೀರ್. ಅಲ್ಲಿಗೆ ಹೋಗಿ ಓಟಿ ಒಳಗಡೆ ಪ್ರೀತಿ ಇದ್ದಿದ್ದರಿಂದ ಅಲ್ಲೇ ಗೋಡೆಗೆ ಹೊರಕೊಳ್ತಾನೆ. ಒಳಗಡೆಯಿಂದ ಪ್ರೀತಿಯ ಕಿರುಚಾಟ ಹೊರಗೆ ಸ್ಪಷ್ಟವಾಗಿ ಕೇಳಿಸ್ತಿರುತ್ತೆ. ಅಷ್ಟರಲ್ಲಿ ಮಗುವಿನ ಅಳುವಿನ ಧ್ವನಿ ಕೇಳಿಸಿದಾಗ ಗಾಯತ್ರಿ ಅವರು ಮತ್ತು ಆನಂದ್ ಅವರು ಬಹಳ ಖುಷಿ ಪಡ್ತಾರೆ. ಆದರೆ ಕಬೀರ್ ಮುಖದಲ್ಲಿ ಯಾವುದೇ ಸಂತೋಷದ ಭಾವ ಇರೋದಿಲ್ಲ. ಆ ಸಮಯದಲ್ಲಿ 15 ನಿಮಿಷಗಳ ನಂತರ ಮಗುವನ್ನು ಕರ್ಕೊಂಡು ಆನಂದ್ ಅವರ ಹತ್ರ ಬರ್ತಾಳೆ ನರ್ಸ್. ಗಾಯತ್ರಿ ಅವ್ರ ಮಗುವನ್ನು ಎತ್ಕೊಂಡು, ನೋಡು ಕಬೀರ್, ನೀನು ಮಗು ಅಂತ ಹೇಳ್ತಿದ್ದಂತೆ ಕಬೀರ್ ಅಲ್ಲಿಂದ ಹೊರಟು ಹೋಗ್ತಾ, ನಾನು ಯಾರನ್ನು ನೋಡೋದಕ್ಕೆ ಇಷ್ಟಪಡ್ತಿಲ್ಲ ಅಂತಾನೆ. ಏನು ಮಾತಾಡ್ತಿದ್ಯಾ ಕಬೀರ್, ನಿಜಕ್ಕೂ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀವೇನು ಕೇಳಿದ್ರು ನಾನು ಅದನ್ನೇ ಹೇಳಿದೆ ಅಪ್ಪ, ನಾನು ಈ ಮಗುವನ್ನು ನೋಡೋದಕ್ಕೆ ಇಷ್ಟಪಡ್ತಿಲ್ಲ, ನಿಜಕ್ಕೂ ಇಂದು ಏನಾಯಿತೋ ನಿಮಗೆ ಗೊತ್ತಿಲ್ಲ ಅಪ್ಪ. ಏನಾಯ್ತು ಕಬೀರ್ ಅಂತ ಕೇಳ್ತಾರೆ ಗಾಯತ್ರಿ ಅವರು. ನಂದು ಬಗ್ಗೆ ನಡೆದಿದ್ದೆಲ್ಲವನ್ನ ಹೇಳ್ತಾನೆ ಕಬೀರ್. ಆ ವಿಷಯ ತಿಳಿದ ಗಾಯತ್ರಿ ಅವರು ಆನಂದ್ ಅವರು ಕುಸಿದು ಹೋಗ್ತಾರೆ. ಅವ್ರ ಬಾಯಿಂದ ಮಾತು ಕೂಡ ಬರೋದಿಲ್ಲ. ಕನಿಷ್ಠ ಅವ್ರ ಕಡೆ ಕೂಡ ನೋಡದೆ ಅಲ್ಲಿಂದ ನಂದು ಇದ್ದ ವಾರ್ಡ್ ಹತ್ರ ಹೊರಟು ಹೋಗ್ತಾನೆ ಕಬೀರ್. ನಂದುವಿನ ಅಂತ್ಯಕ್ರಿಯೆ ಎಲ್ಲವನ್ನ ಮುಗಿಸಿ ಮರುದಿನ ಕಬೀರ್ ಮುಂಬೈಗೆ ಹೋಗೋದಕ್ಕೆ ನಿರ್ಧರಿಸ್ತಾನೆ. ಇದರ ಬಗ್ಗೆ ತಿಳಿದ ಪ್ರೀತಿ ತುಂಬ ಅಳ್ತಾಳೆ. ಆದರೆ ಕಬೀರ್ ಮುಂಬೈಗೆ ಹೋಗ್ತಿರೋ ವಿಷಯ ಅವಳಿಗೆ ತಿಳಿದಿರೋದಿಲ್ಲ. ಬ್ಯಾಗ್ ಪ್ಯಾಕ್ ಮಾಡ್ತಿದ್ದ ಕಬೀರ್ ರೂಮ್ಗೆ ಹೋಗ್ತಾಳೆ ಪ್ರೀತಿ. ಇನ್ನು ಎಷ್ಟು ದಿನ ಹೀಗಿರ್ತೀಯ ಕಬೀರ್, ನಮ್ಮ ಮಗು ಅಂತ ಹೇಳ್ತಿರೋ ಪ್ರೀತಿ ಕಡೆ ನೋಡ್ತಾ, ನನ್ನ ಗುರಿ ಪೂರ್ತಿಯಾಗೋವರೆಗೆ ನಾನು ನಿಮ್ಮಲ್ಲಿ ಯಾರನ್ನು ನೋಡೋದಿಲ್ಲ, ಮಾತಾಡೋದಿಲ್ಲ, ಭೇಟಿಯಾಗೋದಿಲ್ಲ ಅಂತಾನೆ ಕಬೀರ್. ಎಲ್ಲಿಗೆ ಹೋಗ್ತಿದ್ಯಾ? ಬ್ಯಾಗ್ ಯಾಕೆ ಪ್ಯಾಕ್ ಮಾಡ್ತಿದ್ಯಾ? ನಾನು ಇಲ್ಲಿಂದ ಹೊರಟು ಹೋಗ್ತಿದ್ದೀನಿ. ನನ್ನ ತಂಗಿಯನ್ನು ಕೊಂದವರೆಲ್ರಿಗೂ ಶಿಕ್ಷೆ ಆಗೋವರೆಗೆ ನಾನು ಹಿಂತಿರುಗಿ ಬರೋದಿಲ್ಲ. ಅವರೆಲ್ರಿಗೂ ಶಿಕ್ಷೆ ಆದ ಮೇಲೆಯೇ ನಿನ್ನ ಮಗುನ ನೋಡ್ತೀನಿ. ನಿನ್ನ ಮಗುವ? ನಮ್ಮ ಮಗು ಕಬೀರ್ ಅಂತ ಅಳ್ತಾ ಹೇಳ್ತಾಳೆ ಪ್ರೀತಿ. ಪ್ರೀತಿ, ದಯವಿಟ್ಟು ಕಬೀರ್, ನಿನ್ನನ್ನು ನನ್ನ ಮಗುವನ್ನು ಹೀಗೆ ಬಿಟ್ಟು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್, ನೀನು ಇಲ್ಲಿಯವರೆಗೆ ಮಗುವನ್ನು ಕನಿಷ್ಠ ನೋಡೋದು ಇಲ್ಲ ಅಂತ ಒಂದು ಬಾರಿ ಮಗುವನ್ನು ನೋಡು ಅಂತ ತುಂಬ ಬೇಡ್ಕೊಳ್ತಾಳೆ ಪ್ರೀತಿ. ನನ್ನ ಜೀವನದಲ್ಲಿ ನನ್ನ ತಂಗಿಗಿಂತ ಮುಖ್ಯ ಯಾರೂ ಇಲ್ಲ ಅಂತ ಗಟ್ಟಿ ಆಕಿರಿಸ್ತಾನೆ ಕಬೀರ್. ನಂದು ಅಂದರೆ ನಂಗೆ ತುಂಬ ಇಷ್ಟ ಕಬೀರ್, ಹಾಗಂತ ನೀನು ನನ್ನ ಮಗುವನ್ನು ಒಂಟಿಯಾಗಿಬಿಟ್ಟು ಹೋಗ್ತೀನಿ ಅಂದರೆ ನಾನು ನಿಜಕ್ಕೂ ಒಪ್ಪೋದಿಲ್ಲ ಅಂತ ಅಷ್ಟೇ ಗಟ್ಟಿ ಹಾಕಿರ್ಸ್ತಾಳೆ ಪ್ರೀತಿ. ನಿನ್ನ ಅನುಮತಿಯ ಕೆಲಸ ನನಗಿಲ್ಲ, ಸತ್ತಿದ್ದು ನನ್ನ ತಂಗಿ ಅಲ್ವಾ, ನಿನಗೇನು ವ್ಯತ್ಯಾಸ ಆಗೋದಿಲ್ಲ ಬಿಡು ಅಂತ ಪ್ರೀತಿಯನ್ನು ಪಕ್ಕಕ್ಕೆ ತಳ್ಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಕಬೀರ್. ಕಬೀರ್ನನ್ನು ತಡೆಯಲು ಕೂಡ ಪ್ರೀತಿ ಅಂದ್ಕೊಳ್ಳೋದಿಲ್ಲ. ಅವಳನ್ನು ಕೂಡ ತುಂಬ ಆತ್ಮಗೌರವ ಇರುತ್ತೆ. ಮಗು ಬೇಡ ಅಂತ ಹೊರಟು ಹೋದ, ಅವನ ಕಾಲು ಹಿಡಿದು ಬೇಡ್ಕೊಳ್ಬೇಕು ಅಂತ ಅಂದ್ಕೊಳ್ಳಿಲ್ಲ ಪ್ರೀತಿ. ಅದಕ್ಕೆ ನನ್ನ ಮಗುವನ್ನು ನಾನೇ ಬೆಳೆಸ್ತೀನಿ ಅಂತ ನಿರ್ಧರಿಸ್ತಾಳೆ. ಅಂದಿನಿಂದ ಕಬೀರ್ ಪ್ರೀತಿಯೊಂದಿಗೆ ಅಥವಾ ಪ್ರೀತಿ ಕಬೀರ್ನೊಂದಿಗೆ ಯಾವುದೇ ಸಂಪರ್ಕ ಹೊಂದಿರೋದಿಲ್ಲ. ಅವೆಲ್ಲ ನೆನಪಾದ ತಕ್ಷಣ ಏಕಕಾಲಕ್ಕೆ ಕಣ್ ತೆರೀತಾರೆ ಕಬೀರ್ ಮತ್ತು ಪ್ರೀತಿ. ಬೆಡ್ಗೆ ಹೊರಗೆ ಕಣ್ಣು ಮುಚ್ಕೊಂಡಿರ್ತಾಳೆ ಆರೋಹಿ. ಈಗಷ್ಟೇ ರೂಮ್ ಬಾಗಿಲು ತೆರೆದ ಶಬ್ದ ಕಣ್ಣು ತೆರೀತಾಳೆ. ಸುಮೇಧ್ ಒಳಗಡೆ ಬರ್ತಿದ್ದಂತೆ, ಎಲ್ಲಿಗೆ ಹೋಗಿದೆ ನೀನು ಅಂತ ಕೇಳ್ತಿರೋ ಆರೋಹಿ ಇನ್ನೇನು ಮಾತಾಡದೆ ಅವನ ಶರ್ಟ್ಗೆ ಅಟ್ಕೊಂಡಿರೋ ರಕ್ತದ ಕಡೆ ನೋಡ್ತಾಳೆ. ರಕ್ತದ ಕಡೆ ತುಂಬ ಫ್ರೆಶ್ ಆಗಿರೋದ್ರಿಂದ ಸುಮೇಧ್ ಏನು ಮಾಡಿದಾನೆ ಅಂತ ಮುಖ ಪಕ್ಕಕ್ಕೆ ತಿರುಗಿಸ್ಕೊಳ್ತಾಳೆ ಆರೋಹಿ.
ಅವಳ ಹತ್ರ ಬಂದು, ಏನಾಯ್ತು ಬಂಗಾರ, ನಾನು ನೋಡಿ ಮುಖ ಯಾಕೆ ಪಕ್ಕಕ್ಕೆ ತಿರುಗಿಸ್ದೆ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ಸುಮೇಧ್. ದಯವಿಟ್ಟು ಬಟ್ಟೆ ಬದಲಾಯಿಸ್ಕೊ ಅಂತ ಅವನ ಕಡೆ ನೋಡದೆಯೇ ಹೇಳ್ತಾಳೆ ಆರೋಹಿ. ಅವಳೆರಡು ಕೆನ್ನೆಗಳನ್ನ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ಅವಳ ಕಣ್ಣುಗಳಲ್ಲಿ ನೋಡ್ತಾ, ಯಾವಾಗಲಾದರೂ ನಾನು ನಿನ್ನ ಜೊತೆ ಮಾತಾಡಿದಾಗ ನಿನ್ನ ಕಣ್ಣುಗಳು ನನ್ನನ್ನೇ ನೋಡಬೇಕು, ಅರ್ಥ ಆಯ್ತಾ ಅಂತ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್. ಅವನ ಕಣ್ಣುಗಳಲ್ಲಿ ನೋಡ್ತಾ, ಪ್ರಸ್ತುತ ನನ್ನ ಕಣ್ಣುಗಳು ನಿನ್ನ ಮೇಲಿನಗಿಂತ ನಿನ್ನ ಬಟ್ಟೆ ಮೇಲಿರೋ ರಕ್ತದ ಕಲೆ ಕಡೆ ಹೋಗ್ತಿವೆ, ಏನು ಮಾಡಲಿ ನಾನು ಅಂತ ಕೇಳ್ತಾಳೆ ಆರೋಹಿ. ನಿನ್ನ ನೋಟ ರಕ್ತದ ಕಲೆ ಕಡೆ ಹೋದರೆ ಹೋಗಲಿ ಬಿಡು ಬಂಗಾರ, ನಿನಗೆ ನೆನಪಿರಬೇಕಲ್ವೇ ನಾನು ಯಾರು ಎಂಬ ವಿಷಯ ಅಂತ ಸುಮೇಧ್ ಹೇಳಿದ ಕೂಡಲೇ ಏನೂ ಮಾತಾಡದೆ ಸುಮ್ಮನಾಗ್ತಾಳೆ ಆರೋಹಿ. ಸುಮೇಧ್ ಸ್ವಲ್ಪ ಹೊತ್ತು ಆರೋಹಿ ಕಡೆ ನೋಡಿ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ತಾನೆ. ವಾಶ್ರೂಮ್ನಿಂದ ಫ್ರೆಶ್ ಆಗಿ ಹೊರಬಂದು ಬಟ್ಟೆ ಹಾಕ್ಕೊಂಡು ಆರೋಹಿ ಕಡೆ ನೋಡದೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತು ಕೂದಲು ಸರಿ ಮಾಡ್ಕೊಳ್ತಾನೆ. ಅವನ ಕೈ ಹಿಡಿದು ತನ್ನ ಕಡೆ ತಿರುಗಿಸ್ತಾಳೆ ಆರೋಹಿ. ಸುಮೇಧ್ ಕಡೆ ಗುರಾಯಿಸಿ ನೋಡ್ತಾ, ನೀನು ನನ್ನನ್ನು ಇಗ್ನೋರ್ ಮಾಡ್ತಿದ್ಯಾ ಸುಮೇಧ್? ಅವಳು ಸೊಂಟ ಹಿಡಿದು ಹತ್ರ ಕೆಳೆದು, ನಿಜವಾಗಿಯೂ ಬಂಗಾರ ಅಂತ ಕೇಳ್ತಾನೆ ಸುಮೇಧ್. ನನ್ನ ಜೊತೆ ಈ ರೀತಿಯ ಆಟ ಆಡಬೇಡ ಸುಮೇಧ್, ಹೊರಗಿನವರು ಬೇರೆ, ನಾನು ಬೇರೆ, ಅದು ನೆನ್ಪಿಟ್ಕೋ ಅಂತ ಗಂಭೀರವಾಗಿ ಹೇಳ್ತಾಳೆ ಆರೋಹಿ. ನಿನ್ನಿಷ್ಟ ಬಂಗಾರ ಅಂತ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಕೂರಿಸ್ತಾನೆ. ಆರೋಹಿ ಸುಮೇಧ್ ಕಡೆ ನೋಡ್ತಿರ್ತಾಳೆ. ಆರೋಹಿಗೆ ಔಷಧಿಯನ್ನು ನೀಡಿ, ನಿನಗೆ ವಿಶ್ರಾಂತಿ ಅಗತ್ಯ ಇದೆ ಬಂಗಾರ ಅಂತ ನೀರನ್ನು ಕೂಡ ಅವಳಿಗೆ ನೀಡ್ತಾನೆ. ಆರೋಹಿ ಔಷಧಿ ತೆಗೆದುಕೊಂಡು ಸುಮೇಧ್ ಕಡೆ ನೋಡ್ತಾಳೆ. ಅವಳ ಹಣೆಯ ಮೇಲೆ ಮುತ್ತಿಟ್ಟು, ಮಲಗು ಬಂಗಾರ ಅಂತ ಆರೋಹಿನ ಜಾಗ್ರತೆಯಾಗಿ ಬೆಡ್ ಮೇಲೆ ಮಲಗಿಸ್ತಾನೆ. ಹೆಚ್ಚಿನ ಪವರ್ ಇರೋ ಔಷಧಿಯಿಂದಾಗಿ ಸ್ವಲ್ಪ ಸಮಯದಲ್ಲಿ ಆರೋಹಿ ನಿದ್ದೆಗೆ ಜಾರ್ತಾಳೆ. ಆರೋಹಿಗೆ ಹೊದಿಕೆ ಒದಿಸಿ ಅಲ್ಲಿಂದ ಹೊರಗೆ ಹೋಗ್ತಾನೆ ಸುಮೇಧ್. ರೂಮ್ನಲ್ಲಿ ಬೆಡ್ ಮೇಲೆ ಕೂತಿರ್ತಾಳೆ ಕಾವೇರಿ. ವಿಜಯ್ ಅವರಿರೋದಿಲ್ಲ. ಹಠಾತ್ತಾಗಿ ಅವಳಿಗೆ ವಾಂತಿ ಬಂದಂತಾದ ಕಾರಣ ವೇಗವಾಗಿ ವಾಶ್ರೂಮ್ಗೆ ಹೋಗಿ ವಾಂತಿ ಮಾಡ್ಕೊಳ್ತಾಳೆ. ವಾಂತಿ ಮಾಡಿಕೊಂಡು ವಾಶ್ ಬೇಸಿನ್ ಕಡೆ ನೋಡಿದ ಕಾವೇರಿಯವರ ಕಣ್ಣುಗಳು ಭಯದಿಂದ ದೊಡ್ಡದಾಗುತ್ತೆ. ಯಾಕಂದರೆ ಆ ವಾಶ್ ಬೇಸಿನ್ ಪೂರ್ತಿ ರಕ್ತದಿಂದ ತುಂಬಿರುತ್ತೆ. ರಕ್ತ ನಿಜಕ್ಕೂ ಹೇಗೆ ಅಂತ ಆಲೋಚಿಸ್ತಿರೋ ಕಾವೇರಿಯವರಿಗೆ ಸುಮೇಧ್ ತನ್ನ ಕುತ್ತಿಗೆ ಮೇಲೆ ಮಾಡಿದ ಇಂಜೆಕ್ಷನ್ ನೆನಪಾದ ತಕ್ಷಣ ಮುಖ ತೊಳ್ಕೊಂಡು ಹೊರಗೆ ಬಂದು ಬೆಂಡ ಮೇಲೆ ವಾಲ್ಕೊಳ್ತಾರೆ. ಸುಮೇಧ್ ಎಂತಹ ಇಂಜೆಕ್ಷನ್ ನೀಡಿದಾನೋ ಏನೋ, ನಿನ್ನೆಯೆಲ್ಲ ಮೈ ಕೈ ನೋವು, ಇಂದು ರಕ್ತವಾಂತಿಯಾಗಿದೆ, ಮುಂದೆ ಏನಾಗುತ್ತೋ ಏನೋ ಅಂತ ಭಯಪಡ್ತಾರೆ ಕಾವೇರಿಯವರು. ಈ ವಿಷಯ ವಿಜಯ್ ಜೊತೆ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆರ್ಯನ್ ಕೂಡ ಎಲ್ಲಿಗೆ ಹೋಗಿದ್ದಾನೋ ತಿಳಿಯೋದು. ನಿಜಕ್ಕೂ ನಾನು ಆರೋಹಿ ಮೇಲೆ ದಾಳಿ ಮಾಡದೇ ಇರಬೇಕಿತ್ತು ಅಂತ ಆಲೋಚಿಸ್ತಾ ಹತ್ತು ಬಿಡ್ತಾರೆ ಕಾವೇರಿಯವರು. ಅಳೋದ್ಬಿಟ್ಟು ಅವ್ರು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತು ಸುಮೇಧ್ ಯಾವುದೋ ಇಂಜೆಕ್ಷನನ್ನು ನೀಡಿದ್ದಾನೆ ಅಂತ. ಸದ್ಯಕ್ಕೇನು ಆಗಲ್ಲ, ಆದರೆ ಮೆಲ್ಲಗೆ ಆ ಇಂಜೆಕ್ಷನಿಂದ ಅವಳ ಮೈಯಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಂದ ಅವಳು ಕೆಲವು ದಿನಗಳಲ್ಲಿ ಸಾಯ್ತಾಳೆ ಅಂತ ಅರ್ಥ ಆಗುತ್ತೆ. ಸಾಯೋದು ಎಂಬ ಮಾತು ನೆನಪಾದ ತಕ್ಷಣ ರಾತ್ರಿ ಇಡೀ ಮಲಗದೆ ಹಾಗೆ ಜಾಗರಣೆ ಮಾಡ್ತಾರೆ ಕಾವೇರಿಯವರು. ಮಾರನೇ ದಿನ ಶಾಲೆಗಾಗಿ ನಂದುಗೆ ಬೇಕಾದನ್ನೆಲ್ಲ ಶಾಪಿಂಗ್ ಮಾಡಿ ಮನೆಗೆ ಬರ್ತಾಳೆ ಪ್ರೀತಿ. ಅಮ್ಮ, ನಾನು ಸುಸ್ತಾಗಿದ್ದೀನಿ. ನನಗೆ ಗೊತ್ತು ಬಂಗಾರ, ನೀನು ಹೋಗಿ ರೂಮ್ನಲ್ಲಿ ರೆಸ್ಟ್ ತಗೋ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬರ್ತೀನಿ, ಸರಿನಾ? ಸರಿ ಅಂತ ಹೋಗ್ತಿದ್ದ ನಂದುಮತಿ ಹಿಂದಕ್ಕೆ ತಿರುಗಿ, ಅಮ್ಮ, ನಾನು ಕಬೀರ್ ಅಂಕಲ್ ಜೊತೆ ಪ್ರತಿದಿನ ಶಾಲೆಯಲ್ಲಿ ಭೇಟಿ ಆಗಬಹುದಾ? ನಂದು ಮಾತಿಗೆ ಹಾಗೆ ನಿಂತು ಬಿಡ್ತಾಳೆ ಪ್ರೀತಿ. ಸ್ವಲ್ಪ ಸಮಯದ ನಂತರ, ನಿನಗೆ ಅವರ ಹೆಸರು ಹೇಗೆ ಗೊತ್ತು ಬಂಗಾರ? ಪ್ರಿನ್ಸಿಪಲ್ ಸರ್ ಹೇಳಿದ್ರು ಅಲ್ವಾ ಅಮ್ಮ, ಕೇಳಿಸ್ಕೊಂಡೆ. ನೀನು ಹೇಳಮ್ಮ, ನಾನು ಆ ಅಂಕಲ್ ಜೊತೆ ಆಟ ಆಡಬಹುದು ತಾನೇ? ನಂದು ಕೇಳಿದ ಪ್ರಶ್ನೆಗೆ ಏನು ಉತ್ತರ ನೀಡಬೇಕು ಅಂತ ಕೂಡ ಪ್ರೀತಿಗೆ ಅರ್ಥ ಆಗೋದಿಲ್ಲ. 2 ನಿಮಿಷಗಳ ನಂತರ ನಂದು ಕಡೆ ನೋಡ್ತಾ, ನಾವು ಇದರ ಬಗ್ಗೆ ನಂತರ ಮಾತಾಡೋಣ ಬಂಗಾರ, ನೀನು ಹೋಗಿ ವಿಶ್ರಾಂತಿ ತಗೋ ಅಂತ ಪ್ರೀತಿ ಹೇಳಿದ ಕೂಡಲೇ ಸರಿ ಅಂತ ರೂಮ್ಗೆ ಹೊರಟು ಹೋಗ್ತಾಳೆ ನಂದು. ಗಟ್ಟಿಯಾಗಿ ಉಸಿರು ಬಿಟ್ಟು, ನೀವಿಬ್ಬರು ಭೇಟಿ ಆಗಬೇಕು, ನಂದುಗೆ ನಿನ್ನ ಬಗ್ಗೆ ತಿಳಿಬೇಕು ಅಂತ ನಾನು ಯಾವುದೇ ಪ್ರಯತ್ನ ಮಾಡೋದಿಲ್ಲ. ನಿನ್ನ ಅಗತ್ಯ ನಮಗಿದ್ದಾಗ ನೀನು ನಮ್ಮ ಜೊತೆ ಇರಲಿಲ್ಲ. ಈಗ ನನ್ನ ಹೃದಯದಲ್ಲಿ ನಿನ್ನ ಬಗ್ಗೆ ಯಾವುದೇ ಸ್ಥಾನ ಇಲ್ಲ. ನಿನ್ನ ಅಗತ್ಯ ಇದ್ದರೂ ನನಗೆ ನೀನು ಬೇಡ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಕಬೀರ್ ಫ್ಲ್ಯಾಟ್ಗೆ ಹೋಗ್ತಾನೆ. ಅಲ್ಲಿ ರಾಮ್ ಮತ್ತು ನೇಹಾ ಸೋಫಾದಲ್ಲಿ ಕೂತು ಮಾತಾಡ್ತಿರ್ತಾರೆ. ಅವರನ್ನು ನೋಡಿದ್ರು ಏನೂ ಮಾತಾಡದೆ ಹೋಗ್ತಾ ಇದ್ದಂಥ ಕಬೀರ್ನನ್ನು ತಡೀತಾನೆ ರಾಮ್. ಏನಾಯಿತು ಕಬೀರ್, ಯಾಕೆ ಹೀಗಿದೆಯಾ? ಏನಿಲ್ಲ, ಪ್ಲೀಸ್ ಕಬೀರ್ ನನ್ನ ಹತ್ರ ಹೇಳು ಅಂತ ಅವನ ಕೈ ಹಿಡಿದು ಸೋಫಾದಲ್ಲಿ ಕೂರಿಸ್ತಾನೆ ರಾಮ್. ಅವರು ಇಲ್ಲಿಗೆ ಬಂದಿದ್ದಾರೆ ಅಂತಾನೆ ಕಬೀರ್. ಯಾರು? ಪ್ರೀತಿ ಮತ್ತು ನನ್ನ ಮಗಳು ನಂದು. ಆ ಮಾತಿಗೆ ನೇಹಾ ಗಲಿಬಿಲಿಯಿಂದ ರಾಮ್ ಕಡೆ ನೋಡ್ತಾಳೆ. ನಂತರ ಹೇಳ್ತೀನಿ ಅಂತ ಕಣ್ಣಲ್ಲಿ ಸನ್ನೆ ಮಾಡ್ತಾನೆ ರಾಮ್. ಏನು ಮಾತಾಡ್ತಿದ್ಯಾ ಕಬೀರ್, ಅವರು ಇಲ್ಲಿ ಮುಂಬೈನಲ್ಲಿದ್ದಾರಾ? ನನ್ನ ಮಗಳು. ನಿನಗೆ ಗೊತ್ತಾ ನನ್ನ ಮಗಳ ಹೆಸರು ಕೂಡ ನಂದು ಅಂತಲೇ ಅಂತಿರೋ ಕಬೀರ್ ನನ್ನ ಅಪ್ಕೊಳ್ತಾನೆ ರಾಮ್.
ಸಮಾಧಾನ ಮಾಡ್ಕೋ ಕಬೀರ್ ಪ್ಲೀಸ್. ನನ್ನ ಮಗಳು ನನ್ನನ್ನು ಅಂಕಲ್ ಅಂತ ಕರೀತಿದ್ದಾಳೆ. ನಿಜಕ್ಕೂ ನಾನೇ ಅವಳಪ್ಪ ಅಂತ ನನ್ನ ಮಗುವಿಗೆ ತಿಳಿಯೋದು. ನಂದು ದೃಷ್ಟಿಯಲ್ಲಿ ನಾನೊಬ್ಬ ಸ್ಟ್ರೇಂಜರ್ ಅಂತ ಬೇಸರದಿಂದ ಹೇಳ್ತಾನೆ ಕಬೀರ್. ಈಗ ತಿಳಿಯದಿದ್ದರೆ ನಂತರ ತಿಳಿಯುತ್ತೆ, ತಲೆ ಕೆಡಿಸ್ಕೊಳ್ಬೇಡ ಕಬೀರ್, ಎಲ್ಲವೂ ಸರಿಯಾಗತ್ತೆ. ಇಲ್ಲ ರಾಮ್, ನೀನು ಹೇಳ್ತಿರೋಷ್ಟು ಸುಲಭ ಅಲ್ಲ. ನಾನು ಪ್ರೀತಿ ಕಣ್ಣುಗಳಲ್ಲಿ ನನ್ನ ಮೇಲೆ ಕೋಪ, ದ್ವೇಷ, ಇನ್ನು ಹೇಳಲಾಗದ ಕೆಲವು ಪ್ರಶ್ನೆಗಳನ್ನ ನೋಡಿದ್ದೀನಿ. ಪ್ರೀತಿ ನನ್ನನ್ನು ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಅಲ್ಲಿಂದ ರೂಮ್ಗೆ ಹೊರಟು ಹೋಗ್ತಾನೆ ಕಬೀರ್. ರಾಮ್ ಕಡೆ ನೋಡ್ತಾ, ಏನಾಯಿತು ನಿಜಕ್ಕೂ ಕಬೀರ್ ಏನು ಮಾತಾಡ್ತಿದ್ದಾನೆ, ನನಗೇನು ಅರ್ಥ ಆಗಲಿಲ್ಲ ಅಂತ ಕೇಳ್ತಾಳೆ ನೇಹಾ. ನೇಹಾ ಮಾತುಗಳಿಗೆ ಅವಳ ಕಡೆ ನೋಡ್ತಾನೆ ರಾಮ್. ಬಾಲ್ಕನಿಯಲ್ಲಿ ನಿಂತು ಆಕಾಶದ ಕಡೆ ನೋಡ್ತಿರ್ತಾಳ ಆರೋಹಿ. ಅವಳ ಮನಸ್ಸಿನಲ್ಲಿ ಸುಮಿತ್ ವರ್ತನೆ ಬಗ್ಗೆ ಆಲೋಚನೆ ಇರುತ್ತೆ. ಅಷ್ಟರಲ್ಲಿ ಅವಳ ಸೊಂಟ ಸುತ್ತ ಯಾರೋ ಕೈ ಹಾಕಿದ ಕೂಡಲೇ ಹಿಂದಕ್ಕೆ ತಿರುಗಿ ನೋಡದೆ ಹಾಗೆ ಆಕಾಶದ ಕಡೆ ನೋಡ್ತಾ, ನಾನು ಕಣ್ತೆರೆದಾಗ ನೀನು ನನ್ನ ಹತ್ರ ಇರದೆ ಎಲ್ಲಿಗೆ ಮಾಯವಾಗಿ ಹೋಗಿರ್ತೀಯ ಸುಮೇಧ್ ಅಂತ ಕೇಳ್ತಾಳೆ ಆರೋಹಿ. ಅವಳ ಭುಜದ ಮೇಲೆ ಮುತ್ತಿಟ್ಟು, ನಾನು ಅಷ್ಟೇ ಬಂಗಾರ, ಯಾರಿಗೂ ಅಷ್ಟು ಸುಲಭವಾಗಿ ಕಾಣಿಸೋದಿಲ್ಲ. ಕಾಣಿಸ್ದೆ ಹಾಗೆ ಮಾಯವಾಗಿ ಎಲ್ಲಿಗೆ ಹೋಗ್ತಿರ್ತೀಯ? ಕೆಲವು ಬಾಕಿ ಇರೋ ಕೆಲಸಗಳನ್ನ ಮುಗಿಸಿ ನಾಳೆ ಕೆಲಸಗಳನ್ನ ಸರಿಪಡಿಸೋದಕ್ಕೆ ಹೋಗ್ತಿರ್ತೀನಿ. ಯಾವ ಕೆಲಸ? ಏನಿಲ್ಲ ಬಂಗಾರ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಡ್ತಾನೆ ಸುಮೇಧ್. ಯಾವಾಗಲೂ ಹೀಗೆ ಉಲ್ಟಾ ಮಾತಾಡ್ತೀಯ. ನನ್ನ ಮಾತುಗಳು ಯಾವಾಗಲೂ ಹೀಗೆ ಇರೋದು ಮತ್ತು ಮುಂದೆಯೂ ಹೀಗೇ ಇರುತ್ತೆ ಬಂಗಾರ. ನನಗೆ ಗೊತ್ತು ಅಂತ ಮೆಲ್ಲಗೆ ನಗ್ತಾಳ ಆರೋಹಿ. ನಡಿ ಮಲಗೋಣ ಬಂಗಾರ. ಸರಿ ಅಂತ ಆರೋಹಿ ಹೇಳಿದ ಕೂಡಲೇ ಅವಳನ್ನ ಎತ್ಕೊಂಡು ಬೆಡ್ರೂಮ್ ಕಡೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ನಿಮ್ಮೆಲ್ಲರಿಗೂ ಇನ್ನೊಂದು ಮಾಹಿತಿ, ನನ್ನ ಇನ್ನೊಂದು ಚಾನಲಲ್ಲಿ ತಾಂತ್ರಿಕ ದೋಷ ಆಗಿರೋದ್ರಿಂದ ಅಲ್ಲಿ ಒಂದು ವಾರ ಯಾವುದೇ ವಿಡಿಯೋ ಅಪ್ಲೋಡ್ ಆಗುವುದಿಲ್ಲ. ಅದರ ಬದಲಾಗಿ ಇಲ್ಲೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.